ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಬಿಸಿ ಬಿಸಿ ರೊಟ್ಟಿ ಬದನೆಕಾಯಿ ಪಲ್ಯ ಸಖತ್ತಾಗಿದೆ. ಹಾಗೆ ಚಾನಲ್ಗೆ ಮೊದಲ ಬಾರಿ ಬಂದಿರುವಂಥವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ಹೆಚ್ಚು ಲೈಕ್ಗಳನ್ನ ಕೊಟ್ಟು ಹೊಸದಾಗಿ ಬಂದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟನ್ನ ಮಾಡಿ ಬನ್ನಿ. ನನ್ನ ಡೈಲಿ ಬ್ಲಾಗ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಿ ಮೆಹಂದಿ ಮತ್ತು ಇಂಡಿಗೋ ಎರಡು ಸಹ ಕಲಸಿ ನೈಟು ಕವರ್ ಮಾಡಿ ಇಟ್ಟಿದ್ದೀನಿ. ಇವತ್ತು ನಾನು ಮೆಹಂದಿ ಹಚ್ಕೊಳ್ತಾ ಇದ್ದೀನಿ, ನನ್ನ ಏರಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಬರೀ ಮೆಹಂದಿ ಅಲ್ಲ, ಅದಕ್ಕೆ ಇಂಡಿಗೋ ಪೌಡ್ರ್ ಕೂಡ ಹಾಕಿದ್ದೀನಿ. ಇಂಡಿಗೋ ಬೇರೆ, ಮೆಹಂದಿ ಬೇರೆ. ಇಂಡಿಗೋ ಹಾಕೋದ್ರಿಂದ ನ್ಯಾಚುರಲ್ ಆಗಿ ನಮ್ಮ ಕೂದಲು ಕಪ್ಪಾಗುತ್ತೆ, ಆಯಿತಾ. ಇಲ್ಲಿ ಯಾವುದೇ ಕೆಮಿಕಲ್ಗಳು ಯಾವುದು ಕೂಡ ಕಲರ್ಗೋಸ್ಕರ ಇಲ್ಲಿ ಏನೂ ಬಳಸಿಲ್ಲ. ನ್ಯಾಚುರಲ್ ಆಗಿ ಒರಿಜಿನಲ್ ಆಗಿ ಇಂಡಿಗೋ ಪೌಡ್ರ್ ಸಿಗುತ್ತೆ. ಅದನ್ನು ಜೊತೆಗೆ ಒಳ್ಳೆ ಬ್ರಾಂಡದು ಮೆಹಂದಿ ಪೌಡ್ರು ಸಹ ತಗೊಬಂದು ಇಟ್ಕೊಂಡಿದ್ದೀನಿ. ಅದನ್ನು ನೈಟು ಕಲಸಿಟ್ಟು ನೋಡ್ತಾ ಇದ್ದೀರಿ. ಬೆಳಗ್ಗೆ ಎದ್ದು ನಾನು ನನ್ನ ಏರಿಗೆ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹೇಗೆ ಅಂತಂದರೆ ಮುಂದಿನ ಕೂದಲು ಮುಂದೆ ಬೇಬಿ ಏರ್ಸು ಒಂದು ಸ್ವಲ್ಪ ನನಗೆ ವೈಟ್ ಆಗ್ತಾಯಿದೆ. ಬೇಬಿ ಏರ್ಸ್ ಮುಂದೆ ಇದೆಯಲ್ಲ, ಆ ಜಾಗದಲ್ಲಿ ಒಂದು ಸ್ವಲ್ಪ ವೈಟ್ ಏರ್ಸ್ ಆಗ್ತಾಯಿದೆ. ಅಲ್ಲಿ ನೋಡಿ, ಆ ಜಾಗದಲ್ಲಿ ನನಗೆ ಸಣ್ಣ ಸಣ್ಣ ಬೇಬಿ ಏರ್ಸ್ಗಳು ವೈಟ್ ಆಗಿದೆ. ಈಗ ಮಾಮೂಲಿ ಬೇರೆ ಎಲ್ಲ ಡೈಗಳಿದೆಯಲ್ಲ, ಅದು ಹಚ್ಕೊಂಡ್ರೆ ಬೇಗ ನನಗೆ ಒಂದಿರೋ ಜಾಗದಲ್ಲಿ 4-5 ವೈಟ್ ಕೂದಲಂತೂ ಬಂದೇ ಬರುತ್ತೆ, ಅದು ಗೊತ್ತಿದೆ ಅಲ್ವಾ. ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿ ನಾವೇ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋಣ ಬನ್ನಿ. ವಿಡಿಯೋ ಒಂದು ಸ್ವಲ್ಪ ಸ್ಪೀಡಾಗೂ ಕೂಡ ಇಟ್ಟಿದ್ದೀನಿ. ಯಾವಾಗಲೂ ಕೂಡ ಮೆಹಂದಿನ ನೈಟು ಕಲಸಿಡಬೇಕು. ಇಂಡಿಗೋ ಮತ್ತು ಮೆಹಂದಿ ಎರಡೂ ಸಹ ಕಲಸಿಟ್ಟು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ, ಅಂದರೆ ಬಿಸಿ ನೀರಲ್ಲೇ ಕಲಿಸ್ಕೊಳ್ಳಿ. ಕಲಿಸ್ಬೇಕಾದ್ರೆ ಒಂದು 3-4 ಹನಿಯಷ್ಟು ನೀಲಗಿರಿ ಎಣ್ಣೆ ಹಾಕ್ಕೊಳ್ಳಿ. ಜೊತೆಗೆ ಆವಾಗ ಮಿಕ್ಸ್ ಮಾಡ್ತಿರಲ್ಲ ಇಂಡಿಗೋ ಪೌಡ್ರು ಮತ್ತು ಮೆಹಂದಿನ, ಆವಾಗ ನೀಲಗಿರಿ ಎಣ್ಣೆ ಸ್ವಲ್ಪ ಹಾಕಿದ್ರೆ ಲವಂಗದ ಎಣ್ಣೆ ಕೂಡ ಸಿಗುತ್ತೆ. ಅದನ್ನು ಕೂಡ ನೀವು 1/4 ಸ್ಪೂನು ಇಲ್ಲ ಅರ್ಧ ಸ್ಪೂನು ಸರಿ ಹಾಕಿ ಕಲಸಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡು ಒಂದು ಕವರನ್ನು ಪ್ಯಾಕ್ ಮಾಡಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದು ಈ ರೀತಿ ಕೂದಲನ್ನ ಒಮ್ಮೆ ಒಂದು ಸಲ ಈ ಥರ ಬಾಚ್ಕೋಬೇಕು. ಒಂದು ಸಲ ಕೊಂಬಲ್ಲಿ ಬಾಚ್ಕೊಳ್ಳಿ. ಈ ರೀತಿ ಬಾಚ್ಕೊಂಡು ನೀಟಾಗಿ ಸಿಕ್ಕೆಲ್ಲ ತೆಗೆದು ನೀವು ಆ ನಂತರ ಮೆಹಂದಿನ ಅಪ್ಲೈ ಮಾಡ್ಕೋಬೇಕು. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಕೂಡ ಆಗುತ್ತೆ. ನೋಡಿ, ಒಂದು ಸಲ ಟ್ರೈ ಮಾಡಿ, ನೀವೇ ಹೇಳ್ತೀರಿ. ನೋಡಿ, ಈ ರೀತಿ ನನಗೆ ಕರ್ಲಿ ಏರಲ್ಲ, ಇವಾಗ ಈ ರೀತಿ ಒರಟಾಗಿದೆ ಕೂದಲು. ಅಂದರೆ ನಾನು ಏನಿದ್ದೀನೋ ಈ ಮನೆಯಲ್ಲಿ ಬೋರ್ವೆಲ್ ವಾಟ್ರು ಸ್ವಲ್ಪ ಹಾರ್ಡ್ ಇದೆ, ಅದರಿಂದ ಕೂದಲು ಸ್ವಲ್ಪ ಒರಟಾಗ್ತಾ ಇದೆ ಅಂದ್ಕೊಳ್ತೀನಿ. ಈ ರೀತಿ ಸಿಕ್ಕೆಲ್ಲ ಆದಮೇಲೆ ಒಂದು ಕಡೆಯಿಂದ ನೀಟಾಗಿ ಹಚ್ಕೊಬನ್ನಿ. ನಾನು ಮಧ್ಯಭಾಗದಲ್ಲಿ ಫಸ್ಟು ಹಚ್ಕೊಳ್ತೀನಿ. ಆ ಮಧ್ಯಭಾಗ ಸ್ಲೈನ್ ಅಂದರೆ ನೇರವಾಗಿ ಕ್ಲೀನಾಗಿ ಹಚ್ಕೊಳ್ಳಿ. ನೋಡಿ, ಈ ರೀತಿ ಆಗ ಎಲ್ಲ ಕೂದಲಿಗೆಲ್ಲ ನೀಟಾಗಿ ಬುಡದಿಂದನೂ ಸಹ ಅದು ಅಪ್ಲೈ ಆಗುತ್ತೆ. ಈ ರೀತಿ ಒಂದೊಂದು ಭಾಗ ಈ ಥರ ಮೇಲಿಂದ ಕೆಳಗೋರ್ಗೂ ಕೂಡ ಕ್ಲೀನಾಗಿ ಬೆರಳಲ್ಲಿ ನೀವು ಹಚ್ಕೋಬೇಕು. ಕರೆಕ್ಟಾಗಿ ತಲೆ ಏನು ಬೇರೆ ಇರುತ್ತೆ ನೋಡಿ ಕೂದಲು, ಅಲ್ಲಿಗೂ ಟಚ್ ಆಗಬೇಕು, ಅಂದರೆ ಬುಡದವರೆಗೂ ಕೂಡ ಟಚ್ ಆಗಬೇಕು. ಆ ರೀತಿ ನೀವು ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡೋದೇ ಇಲ್ಲಿ ಬಹಳ ಮುಖ್ಯ ಅಂತ ಹೇಳ್ತೀನಿ ನಾನು. ಈ ರೀತಿ ಆ ಸೈಡು ಈ ಸೈಡು ಸ್ವಲ್ಪ ಭಾಗವಾಗಿ ತಗೊಂಡು ಈ ರೀತಿ ಹಚ್ಕೋಬೇಕು. ನಾನು ವಿಡಿಯೋ ಸ್ವಲ್ಪ ಸ್ಪೀಡಾಗಿ ಇಟ್ಟಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ. ಆಲ್ರೆಡಿ ನನ್ನ ವೀಡಿಯೋಸ್ ಎಲ್ಲ ಲೆಂತಿನೇ ಇರುತ್ತೆ, ಇನ್ನೂ ಜಾಸ್ತಿ ಹೊತ್ತಾಗ್ಬಿಡುತ್ತೆ ಅಂತ ಹೇಳಿ ಸ್ಪೀಡಾಗಿ ಇಟ್ಕೊಂಡಿದ್ದೀನಿ. ಈ ರೀತಿ ಕ್ಲೀನಾಗಿ ಸುತ್ತನೂ ಕೂಡ ಭಾಗ ಒಂದು ಸೈಡ್ ಒಂದು ಸಲ ಈ ರೀತಿ ಕ್ಲೀನಾಗಿ ಹಚ್ಕೋಬೇಕು. ಇಂಡಿಗೋ ಒರಿಜಿನಲ್ ಆಗಿ ಬ್ಲ್ಯಾಕ್ ಮಾಡುತ್ತೆ, ಅಂದರೆ ಹಚ್ಕೋಬೇಕು. ತಿಂಗ್ಳಿಗೊಂದು ಸಲ ನಾವು ಹಚ್ಚುತ್ತಾ ಹೋಗಬೇಕು. ಇನ್ನೇನು ಬಳಸೋದಿಲ್ಲ, ನಾನು ಇನ್ನೇನು ಬಳಸೋದಿಲ್ಲ. ಬೀಟ್ರೋಟ್ ರಸ, ಟೀ ಡಿಕಾಕ್ಸನ್ ಇವೆಲ್ಲ ಬಳಸ್ತಾರಲ್ವ, ನಾನು ಯಾವುದೂ ಬಳಸೋದಿಲ್ಲ. ಹೀಗೆ ನ್ಯಾಚುರಲ್ ಆಗಿ ನಾನು ಹಿಂಗೆ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಕೂದಲು ಕಪ್ಪಾಗುತ್ತೆ. ವೈಟ್ ಕೂದಲಂತೂ ಬಹಳ ಬೇಗ ಕಪ್ಪಾಗುತ್ತೆ. ವೈಟ್ ಕೂದಲು ಬರೋದು ಕೂಡ ಅವಾಯ್ಡ್ ಮಾಡುತ್ತೆ. ನೋಡಿ, ಈ ರೀತಿ ಎಲ್ಲ ಒಂದು ಸಲ ಹಚ್ಚಿದ್ಮೇಲೆ ಮತ್ತೆ ಕೂದಲು ಮೇಲೆ ಈ ರೀತಿ ಒಂದು ಕಡೆಯಿಂದ ಸ್ಪ್ರೆಡ್ ಮಾಡಿಕೊಂಡು ಹಚ್ಕೊಂಬರ್ಬೇಕು. ಈ ರೀತಿ ಹಚ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ, ತುಂಬ ಸುಲಭವಾಗಿ ಹಚ್ಕೋಬಹುದು. ಹಚ್ಕೊಂಡು ಒಂದು ಏರ್ ಕ್ಯಾಪ್ ಕೂಡ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಂಡು 1-1.5 ಗಂಟೆ ಟೈಮ್ ಇರ್ತೀನಿ. ಹಾಗೆ ನಾನು ಚಿಯಾ ಸೀಡ್ಸ್ನ ನೆನೆಸಿದ್ದೆ, ಅದಕ್ಕೆ ಒಂದು ಅರ್ಧ ಹೋಳು ನಿಂಬೆನ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಎಂದಿನಂತೆ ನನ್ನ ಬೆಳಗಿನ ಒಂದು ಹೆಲ್ತಿ ಡ್ರಿಂಕ್ಸ್ ಇದು, ಅಂದರೆ ಚಿಯಾ ಸೀಡ್ಸ್ ಮತ್ತು ನಿಂಬೆಹಣ್ಣು, ಇದನ್ನು ಕುಡಿತಾ ಇರುವಂಥದ್ದು.
ಇದನ್ನು ಕುಡಿದು ಮುಗಿಸಿ ಈಗ ತಿಂಡಿ ರೆಡಿ ಮಾಡ್ಕೊಳ್ತೀನಿ. ಏಕೆಂದರೆ ನನ್ನ ಏನು ಮೆಹಂದಿ ಅಪ್ಲೈ ಮಾಡಿದ್ದೀನೋ 1-1.5 ಗಂಟೆ ಟೈಮ್ ಕೂದಲಲ್ಲೇ ಬಿಡ್ತೀನಿ. ಹಾಗೆ ಅಷ್ಟರಲ್ಲಿ ನಾನು ಅಡುಗೆ ಮನೇಲಿ ತಿಂಡಿ ಕೆಲಸ ಮುಗಿಸ್ಕೊಳ್ತೀನಿ. ಇವತ್ತೊಂದು ಕಾರ್ಯಕ್ರಮ ಇದೆ, ಒಂದು ಬಿ ಗ್ರೂಟದ್ದು ಒಂದು ಫಂಕ್ಷನ್ ಇದೆ, ನಮ್ಮ ರಿಲೇಟಿವೇ, ಅಲ್ಲಿಗೆ ಹೋಗೋದಿದೆ. ಅದರಿಂದ ಬೇಗ ಬೇಗ ಕೆಲಸ ಬನ್ನಿ ಅಡುಗೆ ಮನೆ ಕೆಲಸ ಮಾಡ್ಕೊಳ್ಳೋಣ. ಇವಾಗ ಇದು 1 ಅವರ್ 1.5 ಗಂಟೆ ಟೈಮ್ ಹಾಗೆ ಕೂದಲಲ್ಲಿ ಇರಬೇಕಲ್ಲ, ಅಷ್ಟರಲ್ಲಿ ಈ ಕೆಲಸ ಮುಗಿಸ್ಕೊಳ್ತೀನಿ. ಟಿಫನ್ ಮಾಡಬೇಕು, ಅಮ್ಮಗ ಕಾಲೇಜ್ ಕೂಡ ಇದೆ. ಬನ್ನಿ ಇವತ್ತು ಮಿಕ್ಸ್ ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ರೊಟ್ಟಿ ಅಂತ ಹೇಳಿದ್ರೆ ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಜೋಳದ ಹಿಟ್ಟು. ಜೋಳದ ರೊಟ್ಟಿ ನಂಗೆ ತುಂಬಾ ಫೇವ್ರೇಟು. ಜೋಳ ಎಲ್ಲೂ ಸಿಗಲಿಲ್ಲ ನನಗೆ, ಜೋಳದ ಹಿಟ್ಟು ಸಿಕ್ತು. ಒಂದು 2 kg ತೊಗೊಂಬಂದು ಇಟ್ಕೊಂಡಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಬರೀ ಜೋಳದ ಹಿಟ್ಟಲ್ಲೇ ರೊಟ್ಟಿ ಮಾಡ್ಕೋತೀವಿ, ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಅಲ್ವಾ ಅದು ಕೂಡ ನಾನು ಮಾಡ್ತೀನಿ. ಆದರೆ ಇವತ್ತು ಮಿಕ್ಸಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಗೋಧಿ, ಸ್ವಲ್ಪ ಅಕ್ಕಿ, ಸ್ವಲ್ಪ ಜೋಳದ ಹಿಟ್ಟು 3 ಮಿಕ್ಸ್ ಮಾಡಿ, ಜೊತೆಗೆ ರಾಗಿ ಕೂಡ ಬಳಸಬಹುದು. ನಾನು ಇವಾಗ ರಾಗಿ ಹಿಟ್ಟನ್ನು ಬಳಸ್ತಾ ಇಲ್ಲ. 3ನ ಹಾಕಿ ರೊಟ್ಟಿನ ಮಾಡಿ ಮತ್ತು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬದನೆಕಾಯಿ ಪಲ್ಯ ಮಾಡಿಬಿಟ್ಟು ಬೇಗ ಮೊಟ್ಟೆ ಕೂಡ ಬೇಯಲಿಕ್ಕೆ ಇಟ್ಟಿದ್ದೀನಿ. ನೋಡ್ತಾ ಇದ್ದೀರಿ, ಇಲ್ಲಿ ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಹಿಟ್ಟನ್ನು ನಾನು ಏನು ರೊಟ್ಟಿಗೆ ಇಟ್ಟಬೇಕಲ್ಲ ಅದನ್ನು ಬಿಸಿ ನೀರು ಮಳ್ಳ ನೀರಿಗೆ ಹಾಕ್ಕೋಬೇಕು. ನೋಡ್ತಾ ಇದ್ದೀರಿ, ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಜಾಸ್ತಿ ಬಂದು ಜೋಳದ ಹಿಟ್ಟು. ಈ ಜೋಳದ ಹಿಟ್ಟಿದೆ ನೋಡಿ, ಒಂದು 2 kg ತೊಗೊಬಂದೆ. ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಮಾಡಿ ನೋಡೋಣ ಬನ್ನಿ. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಇನ್ನು ಕಮಲಮ್ಮ ಕೂಡ ಬಂದಿಲ್ಲ. ಪಾತ್ರೆ ಎಲ್ಲ ಸಿಂಕಲ್ಲಿ ಇದೆ. ಈಗ ಎಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡಿದ್ದೀನಿ, ಪಾತ್ರೆ ಎಲ್ಲ ಒಂದು ಕಡೆ ಹಾಕಿದ್ದೀನಿ. ಅವ್ರು ಬಂದು ಎಲ್ಲ ತೊಳ್ಕೊಳ್ಳಿ ಅಂತ ಹೇಳಿ ನಾನು ತಿಂಡಿ ಕೆಲಸನ ಮುಗಿಸ್ಕೊಳ್ತೀನಿ. ನೋಡ್ತಾ ಇದ್ದೀರಿ, ಈ ಕಡೆ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ನೀರನ್ನು ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ. ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಪಿಂಕ್ ಸಾಲ್ಟ್ ಬಳಸ್ತಾ ಇರುವಂಥದ್ದು. ನೀರು ಕುದಿ ಬಂದ ಮೇಲೆ ಹಾಕೋಣ. ಮೊಟ್ಟೆ ಕೂಡ ಪಕ್ಕದಲ್ಲಿ ಬಾಯ್ಲ್ಡ್ ಆಗ್ತಾ ಇದೆ. ಈಗ ನೀರು ಮಳ್ಳು ಬರಬೇಕು, ಒಂದು ಕುದಿ ಬರಬೇಕು. ಆಗ ನಾನು ಇಟ್ಕೊಂಡಿರುವಂತಹ ಹಿಟ್ಟುಗಳು ಅಂದರೆ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಹಾಗೂ ಅಕ್ಕಿ ಹಿಟ್ಟು 3 ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಜೋಳದ ಹಿಟ್ಟು ಜಾಸ್ತಿ ಹಾಕ್ಕೊಳ್ತೀನಿ, ಗೋಧಿ ಮತ್ತು ಅಕ್ಕಿ 2 ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ, ಗೋಧಿ ಹಿಟ್ಟು ಜಾಸ್ತಿ ಹಾಕ್ಕೊಳ್ತೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಹೆಂಗೆ ಆರ್ತು ಅಂದರೆ ಅಕ್ಕಿ ಹಿಟ್ಟು ಅದು ಹಂಗೆ ಆರ್ಬಿಡುತ್ತೆ ಯಾವಾಗಲೂ ಸಹ. ಒಂದು ಕುದಿ ಚೆನ್ನಾಗಿ ಸುತ್ತ ಕುದಿಬೇಕು. ಕುದ್ದ ಮೇಲೆ ಚೆನ್ನಾಗಿ ತಿರುಗ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ರೊಟ್ಟಿ ತೆಳುವಾಗಿ ನಾದ್ಬೋದು ನಾವು. ಅದಕ್ಕೋಸ್ಕರ ಈ ಥರ ಈಗ ಗ್ಯಾಸನ್ನು ಆಫ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಇದು ತಣ್ಣಗಾಗಬೇಕು, ಮಿದಿಯೋದಕ್ಕೆ ಕೈ ಬಿಸಿ ಇರುತ್ತಲ್ವ. ಅಷ್ಟರಲ್ಲಿ ಬದನೆಕಾಯಿ ಪಲ್ಯ ಅಲ್ವಾ, ಬದನೆಕಾಯಿನ ಕಟ್ ಮಾಡ್ಕೊಳ್ತೀನಿ. ಇದು ಎಣ್ಗಾಯಿ ಮಾಡೋಣ ಅಂತ ತೊಗೊಬಂದೆ, ಆದರೆ ಎಲ್ಲ ಸ್ವಲ್ಪ ಡಯೆಟಲ್ಲಿರೋದ್ರಿಂದ ಎಣ್ಣೆ ಜಾಸ್ತಿ ಬಳಸಬೇಕಾಗುತ್ತೆ ಅಂತ ಹೇಳಿ ನಾನು ಇದು ಹಂಗೆ ಪಲ್ಯ ಮಾಡ್ತೀನಿ. ಸ್ವಲ್ಪ ಎಣ್ಣೆ, 1 ಸ್ಪೂನ್ ಎಣ್ಣೆಲಿ ಈ ಒಂದು ಪಲ್ಯನ ಮಾಡಬಹುದು. ಈರುಳ್ಳಿ, ಟೊಮೊಟೊ, ಬದನೆಕಾಯಿ ಈ 3 ಕೂಡ ಸ್ಲೈಸಾಗಿ ಹಚ್ಕೊಳ್ತೀನಿ. ಹಚ್ಕೊಂಡು ಪಲ್ಯ ಮಾಡ್ಕೊಳ್ತೀನಿ. ಈ ಪಲ್ಯ ಮಾಡೋದ್ರಲ್ಲಿ ಏನು ರೊಟ್ಟಿಗೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಮಡಗಿದ್ದಾನಲ್ಲ, ಅದು ಚೆನ್ನಾಗಿ ನಾದ್ಕೋಬೇಕು. ಈಗ ಬನ್ನಿ ಬದನೆಕಾಯಿನ ಬೇಗ ಬೇಗ ಕಟ್ ಮಾಡ್ಕೊಳ್ತೀನಿ. ತೆಳುವಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಪುಡಿ ಉದುರಿಸೆ ನಾನು ಯಾವುದು ಕೂಡ ಇಲ್ಲಿ ರುಬ್ಬೋದೇನಿಲ್ಲ. ಹಾಗೆ ಪೌಡ್ರು ಮಸಾಲಗಳನ್ನ ಪುಡಿನ ಹಾಕಿ ಉದುರು ಪಲ್ಯನ ಥರ ನಾವು ಮಾಡ್ಕೋಬಹುದು. ನೋಡ್ತಾ ಇದ್ದೀರಿ, ಈ ರೀತಿ ತೆಳುವಾಗಿ ನಾನು ಸ್ಲೈಸಾಗಿ ಕಟ್ ಮಾಡ್ಕೊಳ್ತೀನಿ ಬದನೆಕಾಯಿನ. ನೋಡ್ತಾ ಇದ್ದೀರಿ, ಈ ಥರ ಯಾವಾಗಲೂ ಸಹ ಬದನೆಕಾಯಿ ಕಟ್ ಮಾಡಿದಾಗ ತಕ್ಷಣ ನೀರಿಗೆ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಬದನೆಕಾಯಿ ಕಪ್ಪಾಗುತ್ತೆ. ಯಾವಾಗಲೂ ಅಷ್ಟೇ, ಬಿಳಿ ಬದನೆಕಾಯಿ ಆಗಲಿ, ಈ ಥರ ಕಪ್ಪು ಬದನೆಕಾಯಿ ಆಗಲಿ, ಗ್ರೀನಲ್ಲೂ ಕೂಡ ಬದನೆಕಾಯಿ ಬರುತ್ತೆ ನೋಡಿ ಇನ್ನೊಂದು, ಅದು ಸಹ ಹಿಂಗೆ ತೆಳುವಾಗಿ ನಾವೇನೇ ಯಾವಾಗಲೂ ಸಹ ಕಟ್ ಮಾಡಿದ್ರೆ ನೀರಿಗೆ ಹಾಕ್ಕೊಂಡ್ರೆ ಅದು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ತೀನಿ. 1-2 ಟೊಮೊಟೊ ಇಟ್ಕೊಂಡಿದ್ದೀನಿ, 1-3 ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೇಗ ಒಗ್ಗರಣೆ ಹಾಕೋಣ. ಹಾಕಿ ಬೇಗ ಬೇಗ ಕೆಲಸ ಮುಗಿಸೋಣ. ಕೂದಲಿಗೆ ಮೆಹಂದಿ ಹಚ್ಕೊಂಡಿದ್ದೀನಿ ಅಂದರೆ ಅದು ತೊಳೆಯೋದೇ ಆಗುತ್ತೆ 1 ಅವರು ನನಗೆ. ಆದ್ದರಿಂದ ಬೇಗ ಕೆಲಸ ಮುಗಿಸ್ಕೊಳ್ಳೋಣ. ಪುಟ್ಟದೊಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ, ಗ್ಯಾಸ್ ಮೇಲೆ ಇಟ್ಕೊಂಡು ಬೇಗ ಪಲ್ಯ ಮಾಡ್ಕೊಳ್ಳೋಣ. ನಾನು 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಜಾಸ್ತಿ ಬಳಸೋದಿಲ್ಲ ಇವಾಗ.
ಹಾಕಿ ಬೇಗ ಬೇಗ ಈರುಳ್ಳಿ, ಟೊಮೊಟೊ, ಕರಿಬೇವು ಇದನ್ನು ಒಗ್ಗರಣೆಗೆ ಹಾಕಿ ಆ ನಂತರ ಬದನೆಕಾಯಿನ ಹಾಕ್ತೀನಿ. ಬದನೆಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಾದಮೇಲೆ ಬದನೆಕಾಯಿನ ಹಾಕೋಣ. ನೋಡ್ತಾ ಇದ್ದೀರಿ, ಇವಾಗ ಕಾಣಿಸ್ತಾ ಇದೆಯಾ ನೋಡಿ ಕರೆಕ್ಟಾಗಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ, ಟೊಮೊಟೊ ಎಣ್ಣೆಯಲ್ಲಿ ಬೇಯೋದು ಗೊತ್ತಾಗುತ್ತಲ್ವ ನಮಗೆ. ಆ ನಂತರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವಂತಹ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಹುಚ್ಚೆಳ್ಳು ಪೌಡ್ರು, ಅಂದರೆ ಹುಚ್ಚೆಳ್ಳನ್ನ ಹುರಿದು, ಹುಚ್ಚೆಳ್ಳು ಅಂತೀವಿ ನಮ್ಮಲ್ಲಿ, ನಿಮ್ಗೆ ಗೊತ್ತಿದೆ ಏನೋ ಗೊತ್ತಿಲ್ಲ, ಅದನ್ನು ಹುರಿದು ಅದ್ರ ಜೊತೆಗೆ ಒಂದು 4-5 ಬೆಳ್ಳುಳ್ಳಿನೂ ಕೂಡ ಹುರ್ಕೊಂಡು ಆ ಪುಡಿನೂ ಈ ಪಲ್ಯಕ್ಕೆ ಹಾಕಿದ್ರೆ ಸಕ್ಕ ಟೇಸ್ಟ್ ಇರುತ್ತೆ. ಆದರೆ ನಮ್ಮನೆ ಈಗ ಇರಲಿಲ್ಲ, ಖಾಲಿ ಆಗಿತ್ತು, ಇಟ್ಕೊಂಡೇ ಇಲ್ಲ ನಾನು. ತಂದು ಅದನ್ನು ಕೂಡ ಪೌಡ್ರ್ ಮಾಡಿಕೊಂಡ್ರೆ ಹುಚ್ಚೆಳ್ಳು ಪುಡಿ ಬರುತ್ತೆ ನೋಡಿ, ಅದನ್ನು ಮೊಸರಲ್ಲಿ ಹಾಕೊಂಡು ತಿಂದರೂ ಒಳ್ಳೆ ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹುಚ್ಚೆಳ್ಳು ಚಟ್ನಿ, ಹುಚ್ಚೆಳ್ಳುದು ಚಟ್ನಿ ಪುಡಿ ಇವೆಲ್ಲ ಕೂಡ ಸಖತ್ತು ಟೇಸ್ಟು. ಮುಂಚೆ ಎಲ್ಲ ಅದೇ ಮಾಡ್ತಾಯಿದ್ರು. ನಿಮ್ಗೆ ಗೊತ್ತಿರೋ ಹಾಗೆ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋರಿಗೆ ರಾಗಿ ರೊಟ್ಟಿ ಹಾಕ್ಕೊಟ್ರೆ ಹುಚ್ಚೆಳ್ಳು ಚಟ್ನಿ, ಮೊಸರು ಇದನ್ನೆಲ್ಲ ಕೊಡ್ತಿದ್ರು. ತುಂಬ ಶಕ್ತಿ ಅಲ್ವಾ ಅದು ಅಂತ ಹೇಳಿ, ಅವ್ರಿಗೆ ಹೊಲದಲ್ಲಿ ದುಡಿಯೋರಿಗೆ ತುಂಬ ಶಕ್ತಿ ಬೇಕು ಅಲ್ವಾ, ಆ ಕಾಲದಲ್ಲಿ ಅದನ್ನೆಲ್ಲ ಕೊಡ್ತಿದ್ರು. ನನಗೆ ಹೇಗೆ ಗೊತ್ತು ಅಂದರೆ, ನಮ್ಮ ಅಮ್ಮ ಇಲ್ವಾ, ಅವ್ರ ತಾಯಿ ಮನೆ ಹೆಚ್ಚು ಮಾಡ್ತಾಯಿದ್ರು ಅಜ್ಜಿ ಊರಲ್ಲಿ. ಅದರಿಂದ ಅವರು ಗದ್ದೆ ಸೀಮೆ ಅವ್ರ ಊರು. ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋರು ಗಟ್ಟಿಮುಟ್ಟಾಗಿರ್ಬೇಕಲ್ವ, ಅವ್ರು ಕೊಡ್ತಿದ್ದಂಥ ಊಟ ನಮಗೆ ಇವಾಗ ನೆನಪು ಬರುತ್ತೆ. ಗಟ್ಟಿ ಮೊಸರು, ಹುಚ್ಚೆಳ್ಳು ಚಟ್ನಿ, ಅಕ್ಕಿ ರೊಟ್ಟಿ ಇಲ್ಲ ರಾಗಿ ರೊಟ್ಟಿ ಹೆಂಗಿರ್ತಾಯಿತ್ತು ಬೆಳಗಿನ ಟೈಮಲ್ಲಿ ಗೊತ್ತಾ, ಸಖತ್ತು ಟೇಸ್ಟ್ ಇರೋದು. ಅದಕ್ಕೆ ಆರೋಗ್ಯವಾಗಿರ್ತಿದ್ರು ಆಗಿನವರು, ಗೊತ್ತಿದೆಯಲ್ವಾ. ನಾನಿಲ್ಲಿ 1-2 ಸ್ಪೂನ್ ಚಿಲ್ಲಿ ಪೌಡ್ರು, ಅರಿಶಿಣದ ಪುಡಿ, ಗರಂ ಮಸಾಲ, 1 ಸ್ಪೂನು ಸಾಂಬಾರು ಪೌಡ್ರು ಸಹ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಚಿಮುಕಿಸ್ತಾ ಇದ್ದೀನಿ. ಜಾಸ್ತಿ ನೀರೇನು ಹಾಕೋದು ಬೇಡ, ಸ್ವಲ್ಪ ನೀರನ್ನು ಹಾಕಿ ಹಂಗೆ ಮಿಕ್ಸ್ ಮಾಡ್ಕೊಳ್ತೀನಿ. 1/4 ಗಂಟೆ ಬೆಂದರೆ ಸಾಕು. ಕಡಿಮೆ ಉರಿಲೇ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬದನೆಕಾಯಿ ಬೇಗ ಬೆಂದೋಗುತ್ತಲ್ವಾ, ಅದರಿಂದ ಏನು ತುಂಬ ಹೊತ್ತೇನು ಹಿಡಿಯೋದಿಲ್ಲ. ಸಣ್ಣದಾಗಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಕೊಂಡಿದ್ದೀನಿ ನೋಡಿ. ಬೆಂದ ಮೇಲೆ ಒಂದು ಕಲರ್ ಕಾಣಿಸುತ್ತೆ, ಎಲ್ಲ ಮಸಾಲ ಬೆಂದ ಮೇಲೆ ಒಳ್ಳೆ ಕಲರ್ ಕಾಣಿಸ್ತಾ ಇದೆ. ಕ್ಯಾಮ್ರಾಗಿಂತ ನಿಜವಾಗ್ಲೂ ಕೂಡ ಒಳ್ಳೆ ಕಲರ್ ಕಾಣಿಸ್ತಾ ಇತ್ತು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇವಾಗ ಪಲ್ಯ ರೆಡಿ ಆಯಿತು. ಅಷ್ಟರಲ್ಲಿ ಕಮಲಮ್ಮ ಕೂಡ ಬಂದಿದ್ದರು. ಕಮಲಮ್ಮ ನಾನು ತಿಂಡಿ ಟೈಮ್ ಕರೆಕ್ಟಾಗಿ ಬರ್ತಾರೆ, ಅವ್ರು ತಿಂಡಿ ಕೊಟ್ಟೆ ಕಳಿಸೋದು. ಈಗ ಬನ್ನಿ, ನಾನು ಕಲಸಿಟ್ಟು ಅಂದರೆ ನಾದಬೇಕು ಇವಾಗ ರೊಟ್ಟಿ ಹಿಟ್ಟನ್ನು, ಅದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ನೀರು ಇನ್ನೊಂದು ಸ್ವಲ್ಪ ಹಿಡಿಬಹುದು. ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತೀನಿ. ಜೋಳದ ರೊಟ್ಟಿ ಅಂತೂ ನೀವು ಚೆನ್ನಾಗಿ ನಾದಬೇಕು. ನನ್ನ ಚಾನಲ್ನ ನೋಡುವಂಥ ಎಷ್ಟೋ ಉತ್ತರ ಕರ್ನಾಟಕದ ಹೆಣ್ಮಕ್ಳು ತುಂಬ ನನ್ನ ಚಾನಲ್ ನೋಡ್ತಿದ್ರು. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ನ ನೋಡುವಂಥ ನನಗೆ ತುಂಬ ಬಾರಿ ರೊಟ್ಟಿ ಕೂಡ ಪಾರ್ಸಲ್ ಕಳಿಸ್ಕೊಟ್ಟಿದ್ದಾರೆ. ದಾಕ್ಷಾಯಿಣಿ ಅಂತ ಹೇಳಿ ಉತ್ತರ ಕರ್ನಾಟಕದ ಹೆಣ್ಮಗಳು, ಆಕೆ 1-2 ಸಲ ನನಗೆ ರೊಟ್ಟಿನ ಮಾಡಿ ಚಟ್ನಿ ಪುಡಿಗಳು ಮಾಡಿ ಕಳಿಸಿದ್ರು, ನನಗೆ ಇಷ್ಟ ಅಂತ ಹೇಳಿ. ನನಗೂ ಅಷ್ಟೇ ಜೋಳದ ರೊಟ್ಟಿ, ಖಡಕ್ ರೊಟ್ಟಿಗಿಂತ ಮಾಮೂಲಿ ಈ ಜೋಳದ ರೊಟ್ಟಿ ಸಾಫ್ಟಲ್ಲಿ ಬರುತ್ತೆ ನೋಡಿ, ಆ ರೊಟ್ಟಿ ನನಗೆ ತುಂಬ ಇಷ್ಟ. ನಮ್ಮ ಮನೆಯವರೊಟ್ಟಿಗೆ ನಾನು ಮೈಸೂರಲ್ಲಿ ಊಟಕ್ಕೆ ಹೋದರೆ ಖಾನಾವಳಿಗೆ ಕರ್ಕೊಂಡೋಗಿ ನನ್ನನ್ನು ರೊಟ್ಟಿ ತಿನ್ನಬೇಕು, ಬಿಸಿ ಬಿಸಿ ರೊಟ್ಟಿ ಬೆಣ್ಣೆ ತಿನ್ನಬೇಕು ಅದ್ರ ಜೊತೆ ಅಂತ ಕೇಳ್ತಾ ಇದ್ದೆ. ಹಂಗೆ ರೊಟ್ಟಿ ಅಂದರೆ ನನಗೂ ತುಂಬ ಇಷ್ಟ. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು. ನಾವು ಚಪಾತಿ ಹಿಟ್ಟು ಏನು ನಾದ್ತೀವೋ ಅದಕ್ಕಿಂತ 2ರಷ್ಟು ಬಲ ಕೊಟ್ಟು ನೀವು ನಾದಬೇಕು. ಚೆನ್ನಾಗಿ ನಾದಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಆದ್ದರಿಂದ ಈ ರೀತಿ ನಾದ್ಕೊಳ್ತಾ ಇದ್ದೀನಿ. ಒಂದಿನ ಬರೀ ಜೋಳದ ರೊಟ್ಟಿನೇ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಮಿಕ್ಸ್ ರೊಟ್ಟಿ ಇದು, ಈ ರೀತಿ ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಬಿಟ್ಟು ಕಮಲಮ್ಮನಿಗೆ 2 ರೊಟ್ಟಿ ಹಾಕ್ಕೊಟ್ಬಿಡ್ತೀನಿ ಅವ್ರಿಗೆ. ಆನಂತರ ಸೆಲ್ಫೆಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮುಗಿಸ್ಕೊಬಂದು ಫಂಕ್ಷನ್ಗೆ ಹೋಗಬೇಕು. ಇವತ್ತು ನನ್ನ ಮಗನ ಕಡೆ ನನಗೊಂದು ಒಳ್ಳೆ ಗಿಫ್ಟ್ ಬಂದಿದೆ. ಆ ಗಿಫ್ಟ್ ಏನು ಅಂತ ಕೂಡ ತೋರಿಸ್ತೀನಿ. ಖಂಡಿತ ಹೇಳ್ತೀನಿ, ತಂದೆ ಕಳ್ಕೊಂಡಿರೋ ಮಕ್ಕಳಿಗೆ ತಾಯಿನ ಎಷ್ಟು ಪ್ರಾಮುಖ್ಯವಾಗಿ ನೋಡ್ತಾರೆ ಅಂತ ಹೇಳಿದ್ರೆ ನಾನು ನಿಜ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಕೊಳ್ತೀನಿ. ನೋಡ್ತಾ ಇದ್ದೀರಿ, ನನ್ನ ಕೈಲೇ ತಟ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ. ನೀವು ಕೈಲಿ ಪಟ 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 ಅಂತ ತಟ್ಟಿದ್ರೆ ರೊಟ್ಟಿ
ಸಖತ್ತಾಗಿ ತೆಳುವಾಗಿ ಬರುತ್ತೆ ನೋಡಿ. ಈ ರೀತಿ ಕೈಲೇ ತಡ್ತಾ ಇದ್ದೀನಿ. ಈ ರೀತಿ ಕೈಲೇ ತಟ್ಟಿ ನೋಡಿ, ನೀವೆಷ್ಟು ತೆಳುವಾಗಾದರೂ ಸಹ ಮಾಡ್ಕೋಬೋದು. ಈಗ ಹಂಚು ಕಾದಿತ್ತು, ರೊಟ್ಟಿ ಹಾಕಿದ್ದೀನಿ. ಒಂದು ಕಡೆ ನೀರಲ್ಲಿ ನಾವು ಮೇಲ್ಗಡೆ ಅಕ್ಕಿ ರೊಟ್ಟಿಗೆ ನೀರನ್ನು ಸವರ್ತೀವಿ ನೋಡಿ, ಅದೇ ರೀತಿ ಸವರಿ ಮತ್ತೆ ಉಲ್ಟಾ ಮಾಡಿ ಬೇಯಿಸುವಂಥದ್ದನ್ನು ಮಾಡಬೇಕು. ಮತ್ತೊಂದು ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ. ಕಮಲಮ್ಮ ಅವ್ರು ಯಾವತ್ತೂ ದೋಸೆ ಆದರೂ 2, ರೊಟ್ಟಿ ಆದರೂ 2, ಇಡ್ಲಿ ಆದರೆ ಒಂದು 4 ತಿಂತಾರೆ. ಇನ್ನೆಲ್ಲ ಹಾಕಿ ಅಂದರೆ ಅವ್ರಿಗೆ ಅಲ್ಲಿಲ್ಲ, ಅದರಿಂದ ಅಗಿಯೋಕ್ಕೆ ಕಷ್ಟ ಅಂತ ಹೇಳಿ 2 ರೊಟ್ಟಿ ಚಪಾತಿ ಆದರೆ 2 ತಿಂತಾರೆ. ಆದ್ದರಿಂದ ಅವ್ರಿಗೆ ಬಿಸಿ ಬಿಸಿ ರೊಟ್ಟಿನ ಹಾಕ್ಕೊಟ್ಬಿಟ್ಟು ಇನ್ನು ಕೆಲಸಗಳಿದೆ ಮಾಡ್ಕೊಳ್ತೀನಿ. ನೋಡಿ, ಈಗ 2ನೇ ರೊಟ್ಟಿ ಸಹ ಆಯಿತು. ಈಗ ಮೊದಲನೇ ರೊಟ್ಟಿ ಕೂಡ ಬೇಯ್ತಾ ಇದೆ, ಅದನ್ನು ಉಲ್ಟಾ ಮಾಡಿ ತಿರುಗಿಸಿ ಈ ರೊಟ್ಟಿ ಕೂಡ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಡೆ ಬೆಂದಿದೆ, ಮತ್ತೊಂದು ಕಡೆ ರೊಟ್ಟಿನ ತಿರುವಾಕಿ ರೊಟ್ಟಿ ಬೇಯಿಸಿ ಇನ್ನೊಂದು ರೊಟ್ಟಿನ ಹಾಕೋಣ. ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ. ಜೋಳ ತುಂಬ ಪೌಷ್ಟಿಕಾಂಶ ಅಂತೂ ಖಂಡಿತ ಜೋಳದಲ್ಲೂ ಕೂಡ ಇರೋದ್ರಿಂದ ರೊಟ್ಟಿ ಒಂದೊಂದು ದಿನ ಒಂದೊಂದು ರೊಟ್ಟಿ ಮಾಡ್ಕೊಂಡು ತಿಂದರೆ ಒಳ್ಳೇದಲ್ವಾ. ನೋಡಿ, ಇಲ್ಲಿ ಯಾವುದೂ ಕೂಡ ಡ್ರೈ, ಯಾವುದೇ ಆಯಿಲ್ ಇಲ್ಲ, ಏನೂ ಇಲ್ಲ. ಪಲ್ಯ ಸಹ ಹಾಕ್ತಾಯಿದ್ದೀನಿ. ಅವರು ತಿಂಡಿ ಮುಗಿಸ್ತಾರೆ. ಬನ್ನಿ, ಸ್ನಾನ ಮುಗಿಸ್ಕೊಂಡು ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡ್ತಾ ಇದ್ದೀರಿ, ಸ್ನಾನ ಮುಗಿಸ್ಕೊಂಡು ಇವಾಗ ತಾನೇ ಬಂದೆ. ಮೆಹಂದಿ ತುಂಬ ಚೆನ್ನಾಗಿ ಅಪ್ಲೈ ಆಗಿದೆ, ಗೊತ್ತಾಗ್ತಾ ಇದೆ. ಆದರೆ ಹಸಿ ಇರೋದ್ರಿಂದ ಕೂದಲು ನಿಮಗೆ ಇವಾಗ ಗೊತ್ತಾಗಲ್ಲ. ನಿಮಗೆ ಡ್ರೈ ಆದಮೇಲೆ ಸ್ವಲ್ಪ ಚೆನ್ನಾಗಿ ಟವಲಲ್ಲಿ ಒರೆಸಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ಬಿಸಿಲಲ್ಲಿ ನಿಂತ್ಕೋಬೇಕು, ಚೆನ್ನಾಗಿ ಡ್ರೈ ಆಗಬೇಕು. ತೋರಿಸ್ತೀನಿ. ಯಾವ್ಯಾವುದೋ ಕೆಮಿಕಲ್ ಇರುವಂಥ ಡೈ ಬಳಸೋದಕ್ಕಿಂತ ಈ ಥರ ಒರಿಜಿನಲ್ ಇಂಡಿಗೋ ಎಣ್ಣೆ ಪೌಡರ್ನ ಮಿಕ್ಸ್ ಮಾಡಿ ಮನೆಯಲ್ಲೇ ನಾವೇ ರೆಡಿ ಮಾಡ್ಕೊಂಡು ಬಳಸೋದ್ರಿಂದ ವೈಟ್ ಕೂದಲು ಬರೋದನ್ನು ತುಂಬ ಚೆನ್ನಾಗಿ ಅವಾಯ್ಡ್ ಮಾಡುತ್ತೆ. ವೈಟ್ ಕೂದಲು ಇರೋ ಅಂಥವ್ರು ಅದು ಬ್ಲ್ಯಾಕ್ ಆಗುತ್ತೆ. ಜೊತೆಗೆ ನಮಗೆ ವೈಟ್ ಕೂದಲಿಲ್ಲಪ್ಪ, ಅಪ್ಲೈ ಮಾಡ್ಕೋಬೇಕಾ ಬೇಡವಾ ಅಂದ್ಕೋಬೇಡಿ. ನೀವು ಕೂಡ ಹಾಕ್ಕೊಳ್ಳೋದ್ರಿಂದ ತುಂಬಾ ಕೂದಲು ತುಂಬ ಸಿಲ್ಕಿ ಆ್ಯಂಡ್ ಸೈನಿ ಆಗಿ ಕೂದಲು ಚೆನ್ನಾಗಿ ನೀವು ಆರೈಕೆ ಮಾಡ್ದಂಗೆ ಆಗುತ್ತೆ. ತಿಂಗ್ಳಿಗೊಂದು ಸಲನಾದರೂ ಸಹ ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿವಾಗ ತುಂಬ ಲೇಟಾಗಿ ಹೋಗಿದೆ, ಇವತ್ತೊಂದು ಫಂಕ್ಷನ್ ಕೂಡ ಇರೋದ್ರಿಂದ, ಜೊತೆಗೆ ನಾನು ಸ್ವಲ್ಪ ಕೋರ್ಟ್ ಹತ್ರ ಹೋಗಬೇಕು. ಅದರಿಂದ ಒಂದು ಸ್ವಲ್ಪ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಒಂದು ವಿಶೇಷವಾದ ವಿಷಯನ ನಿಮ್ಗೆ ತಿಳಿಸಿ ವಿಡಿಯೋನ ಎಂಡ್ ಮಾಡ್ತೀನಿ. ಟೈಟಲೆಲ್ಲ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಇನ್ನೂ ಅದ್ರ ಬಗ್ಗೆ ಮಾತಾಡಿಲ್ವಲ್ಲ ಅಂತ ಅನ್ಕೋತಾ ಇದ್ದೀರಲ್ವ. ಖಂಡಿತ ತಿಳಿಸ್ತೀನಿ. ಕೂದಲು ಸ್ವಲ್ಪ ಹಸಿ ಎಲ್ಲ ಟವಲಲ್ಲಿ ನೀರು ಎಳ್ಕೊಂಡಾಗ ಚೆನ್ನಾಗಿ. ನಾನು ಯಾವುದೇ ಏರ್ ಡ್ರೈಯರ್ ಎಲ್ಲ ಬಳಸೋದಿಲ್ಲ ಕೂದಲಿಗೆ. ಮಕ್ಕಳ ಹತ್ರ ಇದೆ, ನಾನು ಬಳಸೋದಿಲ್ಲ. ನೋಡಿ, ಒಂದು ನಿಮಿಷ. ನೋಡಿ, ನೋಡ್ತಾ ಇದ್ದೀರಲ್ಲ, ನನಗೆ ರೆಡ್ಡು ಮೆರೂನೇ ಜಾಸ್ತಿ ಸೇರುವಂಥದ್ದು. ಇದು ನಾನು ತಗೊಂಡಿರೋದಲ್ಲ, ನನ್ನ ಮಗ ಅಮೋಘು ನೋಡಿ, ಅವನಿಗೇನೋ ತಗೊಳಕ್ಕೆ ಹೋಗಿದ್ದಂತೆ. ನನಗೆ ಇದಿಷ್ಟ ಆಯಿತು, ನಮ್ಮ ಮಮ್ಮಿಗೆ ತಗೋಬೇಕು ಅಂತ ಹೇಳಿ ತೊಗೊಂಡು ಬಂದಿದ್ದಾನೆ. ಒಂದು ನಿಮಿಷ ನೆನ್ನೆ ನಾನು ಹತ್ತಿದ್ದಂತೂ ನಿಜ. ನೋಡಿ, ತಂದೆ ಇಲ್ಲದ ಮಕ್ಕಳು ತಾಯಿನ ಎಷ್ಟು ಮಟ್ಟಿಗೆ ಪ್ರೀತಿಸ್ತಾರೆ. ಅವ್ರ ಮನಸ್ಸಿನಲ್ಲಿ ನಾವು ಹೇಗೆ ಇದ್ದೀವಿ ಅಂತ ಹೇಳಿ ಅವ್ರಿಗೇನೋ ತಗೊಳಕ್ಕೆ ಹೋಗ್ತಾನೆ. ಇಲ್ಲ, ನಮ್ಮ ಅಮ್ಮನಿಗಿದೆ, ನಮ್ಮ ಅಮ್ಮನಿಗೆ ಚೆನ್ನಾಗಿ ಕಾಣಿಸುತ್ತೆ, ನಮ್ಮ ಅಮ್ಮನಿಗೆ ಇದು ಬೇಕು. ನಾನು ಯಾವತ್ತೂ ಅವನ ಹತ್ರ ಹೇಳಿಲ್ಲ, ಆದರೆ ಅವ್ನು ತಂದಿರೋದು ನೋಡಿ. ನನಗೆ ಒಂದು ನಿಮಿಷ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ನನಗೆ ಸಂತೋಷಕ್ಕೆ ದುಃಖ ಎರಡು ಒಟ್ಟಿಗೆ ಬಂದಾಗ ಹೇಗೆ ಅನುಭವಿಸ್ತೀವಿ ಅಲ್ವಾ. ನೋಡಿ, ಯಾಕಪ್ಪ ತಂದೆ, ಯಾಕಂದ ನೀನು ತೊಗೋಬೇಕು ತಾನೆ, ಅವ್ನಿಗೇನೋ ತೊಗೊಳಕ್ಕೆ ಹೋಗಿರೋದು ಅವನು, ಆದರೆ ನನಗೆ ತೊಗೊಬಂದಿದ್ದಾನೆ. ಹೇಗಿದೆ ಹೇಳಿ. ಮಕ್ಕಳ ಪ್ರೀತಿಗೆ ನಿಜವಾಗ್ಲೂ ಕೂಡ ಬೆಲೆ ಕಟ್ಟೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ನನಗೆ ಪಪ್ಪ ಇಲ್ಲ, ನಮ್ಮಮ್ಮನೇ ಎಲ್ಲ ಅಂತ ಅವ್ರ ಮನಸ್ಸಿನಲ್ಲಿ ಕೂತ್ಕೊಬಿಟ್ಟಿದೆ. ನಮ್ಮಮ್ಮನೇ ಎಲ್ಲ ಅಂತ ಅವರು ಇಬ್ಬರೂ ಸಹ ನನಗೇನೋ ಒಂಚೂರು ಆಗ್ತಿಲ್ಲ, ಏನೋ ಒಂದು ತಲೆನೋವು ಇಲ್ಲ, ಏನೋ ಒಂದು ಸುಸ್ತಾಗ್ತಾಯಿದೆ ಅಂದರೆ ಇಬ್ಬರೂ ಕೂಡ ಅವ್ರಿಗೇನೋ ಆಗಿರೋ ಥರ ರಿಯಾಕ್ಟ್ ಮಾಡಿಬಿಡ್ತಾರೆ. ಅದರಲ್ಲೂ ದೊಡ್ಡವನಂತೂ
ನನ್ನ ಮುಖ ನೋಡಿಕೊಂಡೆ ನಡಿ ಹೋಗೋಣ ಹಾಸ್ಪಿಟ್ಲಿಗೆ, ಏನಾಗ್ತಾಯಿದೆ, ನೀರು ಕುಡಿ, ಇದು ತಿನ್ನು ಅದು ತಿನ್ನು, ಬರೀ ಹಿಂಗೆ ನೋಡ್ಕೊಬಿಡ್ತಾನೆ. ನೋಡಿ ಅವ್ನು ತಂದಿರುವಂಥದ್ದು ಫಂಕ್ಷನ್ಗಿದೆ, ಈಗ ಹಾಕ್ಕೊಂಡು ಹೋಗ್ತೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ರೆಡಿ ಆದಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಇವತ್ತಿನ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮಕ್ಕಳು ಪ್ರೀತಿಗೆ, ತಂದೆ ಇಲ್ಲದ ಮಕ್ಕಳು ತಾಯಿನ ಪ್ರೀತಿಸುವಂಥದ್ದಕ್ಕೆ ನೀವು ಏನಂತೀರಾ ನನಗೆ ಕಮೆಂಟ್ ಮಾಡಬೇಕು. ಹೇಗೆ ಕಾಣಿಸ್ತಾ ಇದೆ, ಕೈಲಿ ಇಟ್ಕೊಂಡಿರೋದಕ್ಕಿಂತ ವೇರ್ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಕೆಲವು ಡ್ರೆಸ್ದು ಲಿಂಕ್ಗಳನ್ನ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಕಡಿಮೆ ರೇಟಲ್ಲೂ ಸಹ ಸಿಗುತ್ತೆ. ಲಿಂಕ್ ಓಪನ್ ಮಾಡಿ ಬೇಕಾದವರು ನೀವು ಪರ್ಚೇಸ್ ಮಾಡಬಹುದು. ನೋಡಿ, ಈ ಡ್ರೆಸ್ ಬಗ್ಗೆ ನೀವು ಹೇಳಬೇಕು, ಕಮೆಂಟ್ ಮಾಡಬೇಕು. ನನ್ನ ಮಗನ ಪ್ರೀತಿ ಬಗ್ಗೆ ನೀವು ಕಮೆಂಟನ್ನು ಮಾಡಬೇಕು. ನಾಳೆ ಈಗ ರೆಡಿ ಆಗ್ತೀನಿ, ನಾಳೆ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆಯಿತಾ? ಬರಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಾಳೆ ನಾನು ಏರ್ ಕೂಡ ಮೆಹಂದಿ ಇಂಡಿಗೋ ಹಚ್ಚಿದ್ಮೇಲೆ ಯಾವ ರೀತಿ ಶೈನಿಂಗ್ ಇದೆ, ಯಾವ ರೀತಿ ಆಗಿದೆ ಅಂತ ಹೇಳಿ ನಾಳಿನ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಬರ್ತೀನಿ. ನಮಸ್ಕಾರ, ಬಾಯ್.